ಇದು ಮೃಗಶಿರ ಮಳೆ ನಕ್ಷತ್ರ ಕೂಡೋ ಸಮಯ. ಈ ಘಳಿಗೆಯಲ್ಲಿ ಅವರು ನೀಡೋ ಔಷಧಿ ಸೇವಿಸಿದ್ರೆ ಅಸ್ತಮಾ ಅನ್ನೋದು ಮಾಯ ಆಗ್ಬಿಡುತ್ತೆ ಅನ್ನೋದು ಅಲ್ಲಿನ ನಂಬಿಕೆ. ಹೀಗಾಗಿ ಸಾವಿರಾರು ಮಂದಿ ಒಂದೇ ಮುಹೂರ್ತದಲ್ಲಿ ಈ ದಿವ್ಯ ಔಷಧಿ ಸೇವಿಸಿದ್ದಾರೆ. ಜಾತ್ರೆಯಲ್ಲಿ ನೆರೆದಿರುವಂತೆ ಸೇರಿರುವ ಸಾವಿರಾರು ಜನ, ನಾ ಮುಂದು ತಾ ಮುಂದು ಅಂತ ಔಷಧಿ ಪಡೆಯುತ್ತಿರೋ ರೋಗಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಕುಟುಗನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ಅಶೋಕರಾವ್ ಕುಲಕರ್ಣಿಯವರು ಕಳೆದ 60 ವರ್ಷಗಳಿಂದ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧಿ ನೀಡುತ್ತಾ ಬರ್ತಿದ್ದಾರೆ. ಈ ಮೊದಲು ಅಶೋಕರಾವ್ ಅವರ ತಂದೆ ವ್ಯಾಸರಾವ್ ಕುಲಕರ್ಣಿ ಔಷಧಿ ಕೊಡ್ತಿದ್ರು. ಅವರ ತರುವಾಯ ಅಶೋಕರಾವ್ ಕುಲಕರ್ಣಿಯವರು ಅಸ್ತಮಾ ರೋಗಿಗಳಿಗೆ ವರ್ಷದಲ್ಲಿ ಒಂದಿನ ಔಷಧಿ ಕೊಡ್ತಾರೆ. ಮೃಗಶಿರ ಮಳೆ ನಕ್ಷತ್ರ ಕೂಡುವ ಸಂದರ್ಭದಲ್ಲಿ ಈ ಔಷಧಿ ಕೊಡಲಾಗುತ್ತೆ. ಮೃಗಶಿರ ಮಳೆ ನಕ್ಷತ್ರ ಸೇರುವ ಸಂದರ್ಭದಲ್ಲಿ ಸೇವಿಸಿದ್ರೆ ಅಸ್ತಮಾ ನಿವಾರಣೆಯಾಗುತ್ತೆ ಅನ್ನೋದು ಜನರ ನಂಬಿಕೆ. ಈಗ ನಮ್ಮ ತಂದೆಯವರು ಮೊದಲೇ ಔಷಧ ಕೊಡ್ತಿದ್ರು, ಅದ ತರುವಾಯ ನಾವು ಕೊಟ್ಕೋತಾ ಹೊಂಟಿವಿ. ಈಗ ಒಂದು 70 ವರ್ಷದಿಂದ ಏನು ಇದಕ್ಕೆ ಊರಿನ ಸಹಕಾರ, ಆಮೇಲೆ ಪೊಲೀಸರ ಸಹಕಾರ, ಪಂಚಾಯತಿ ಸಹಕಾರ ಎಲ್ಲರದು ಸಹಕಾರ ಇದ್ದಲ್ಲಿಗೆ ಇದನ್ನು ಮಾಡ್ಕೊತಾ ಹೊಂಟಿವಿ. ನಾವೆಲ್ಲ ಈ ಸರಿ 1.5 ಕ್ವಿಂಟಲಿಂದ ಬೆಲ್ಲದ ಔಷಧ ತಯಾರು ಮಾಡೀವಿ. ಇದು ದಮ್ಮು ಕೆಮ್ಮು ಅಡ್ಡಾಡಿದ್ರೆ ಆಯಸ್ ಬರೋದು, ಕಫ ತೇಕು ಇದಕ್ಕೆಲ್ಲದಕ್ಕೂ ಕೊಡ್ತೀವಿ. 7 ದಿವಸ ಉಪವಾಸ ಇದ್ದು ಆಮೇಲೆ ಇದನ್ನೆಲ್ಲ ಗುಳಿಗೆ ತಯಾರು ಮಾಡಿಂದ ಇವತ್ತು ರಾತ್ರಿ ಊಟ ಮಾಡೋದು ನೋಡಿ. ಅಶೋಕ್ ರಾವ್ ಕೊಡುವ ಔಷಧಿಯನ್ನ ಸೇವಿಸಲು ರಾಜ್ಯದಿಂದ ಮಾತ್ರವಲ್ಲದೆ ನೆರೆಯ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದ ಸಾವಿರಾರು ಜನ ಆಗಮಿಸಿದ್ರು. 2 ದಿನ ಮುಂಚಿತವಾಗಿಯೇ ಆಗಮಿಸಿದ್ದ ಜನ ಮಧ್ಯಾಹ್ನ 1:23ಕ್ಕೆ ಸರಿಯಾಗಿ ಏಕಕಾಲದಲ್ಲಿ ಔಷಧಿ ಸೇವನೆ ಮಾಡಿದ್ರು. ನಮ್ಮ ಪಾಪುಗೆ ಆಯಾಸ ಇತ್ತು, ಕಡಿಮೆ ಆಗಿದೆ. 3 ವರ್ಷದಿಂದ ತೊಗೊತಾ ಇದ್ದೀವಿ. ಇವಳಿಗೂ ಇನ್ಫೆಕ್ಷನ್ ಇತ್ತು, ನೆಗಡೆ ಕೆಮ್ಮು ಕಡಿಮೆ ಆಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? 3 ವರ್ಷ ಇದೆ. ಏನು ಪತ್ತೆ ಹೇಳ್ತಾರಾ? ಏನು ಇಲ್ಲ, ತಲೆಗೆ ಸ್ನಾನ ಮಾಡಬಾರ್ದು, ಒಂಚೂರು ಕರ್ದಿರೋದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಮೃಗಶಿರ ಮಳೆಯಲ್ಲಿ ಮಾತ್ರ ತಗೋಬೇಕು. ಕುಟುಗನಹಳ್ಳಿ ಗ್ರಾಮದ ಅಶೋಕರಾವ್ ಕುಲಕರ್ಣಿ ನೀಡುವ ಔಷಧಿ ಸೇವಿಸಲು ಬರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಈ ಬಾರಿ ಸುಮಾರು 80,000ಕ್ಕೂ ಹೆಚ್ಚು ಜನ ಬಂದಿದ್ರು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.